ಬೆಂಡೆಕಾಯಿ ಫ್ರೈ ತೋರಿಸ್ತಾ ಇದ್ದೀನಿ. ಇದು ಮಸಾಲೆ ಪೌಡ್ರ್ ತುಂಬಿ ಮಾಡೋದು. 1 ಕಪ್ ಲೋಟ ತೊಗೊಂಡಿದ್ದೀನಿ ಸಣ್ಣದು. 1.5 ಟೇಬಲ್ ಸ್ಪೂನ್ ಜೀರಿಗೆ, ಖಾರದ ಪುಡಿ, ಕಾಶ್ಮೀರಿ ಲಾಲ್ ಮಿರ್ಚು, 1/4 ಸ್ಪೂನ್ ಸಾಸಿವೆ, ಉಪ್ಪು ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ, ಎಷ್ಟು ಖಾರ ಬೇಕು ಅದು ನೋಡಿಕೊಂಡು. ಹಾಗೆ ಇಲ್ಲಿ ಬೆಂಡೆಕಾಯಿ ಎಲ್ಲ ಕ್ಲೀನ್ ಮಾಡಿ ನೋಡಿ ಹೊಟ್ಟೆ ಸೀಳು ಇಟ್ಕೊಂಡಿದ್ದೀನಿ. ಈ ಥರ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಲ್ಲನೂ ಹಾಗೆ ಮಾಡಿ ಇಟ್ಕೊಂಡಿರೋದು. ಇದರಲ್ಲಿ ಸ್ಟಫ್ ಮಾಡೋದು, ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಸ್ಟಫ್ ಮಾಡೋದು ತೋರಿಸ್ತೀನಿ. ಇದಿಷ್ಟು ಪೌಡ್ರ್ ಮಾಡ್ಕೊಳ್ಳೋದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ. ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋದು. ಪೌಡ್ರ್ ಮಾಡಿ ಹೊಟ್ಟೆ ಸೀಳಿದ್ದೀನಲ್ಲ ಇದರಲ್ಲಿ ಸ್ಟಫ್ ಮಾಡೋದು. ಆಮೇಲೆ ಫಿಶ್ ಫ್ರೈ ಮಾಡ್ದಂಗೆ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್ ಮತ್ತು ತುಂಬಾ ರುಚಿಯಾಗುತ್ತೆ. ಒಮ್ಮೆ ನಾನು ಮಾಡಿದ ಮೆಟೀರಿಯಲ್ ಮಾಡಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ರೆಸಿಪಿನ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಬಟ್ ನಾನು ಮಾಡೋ ಮೆಥಡಲ್ಲಿ ನೀವು ಫ್ರೈ ಮಾಡಿ ನೋಡಿರಿ. ಬೆಂಡಿ ಫ್ರೈ ತುಂಬಾ ಟೇಸ್ಟಿಯಾಗುತ್ತೆ. ಓಕೆ, ಈಗ ಪೌಡ್ರ್ ಮಾಡ್ಕೊಳ್ತೀನಿ ಇದು ನೈಸಾಗಿ. ಸ್ಟಫ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಸ್ಟಫಿಂಗ್ ಮಾಡ್ತಾ ಇದ್ದೀನಿ ಎಲ್ಲನೂ. ನೋಡಿ ಎಲ್ಲ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫ್ರೈ ಮಾಡೋದಷ್ಟೇ. ಸ್ಟಫ್ ಮಾಡಾಗಿದೆ ಬೆಂಡೆಕಾಯಿ ಎಲ್ಲ. ಈಗ ಫ್ರೈ ಮಾಡೋಣ ಆಯಿಲಲ್ಲಿ. ಹೊಡ್ಸೋಣ ಇದ್ರ ಮೇಲೆ. ಓಕೆ, ಎಲ್ಲನೂ ಜೋಡಿಸಿದ್ದೀನಿ. ಈಗ ಆಯಿಲ್ ಹಾಕ್ತಾ ಹೋಗೋದು. ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡೋದು. ಇಲ್ಲಿ ನೋಡಿ ಈ ಥರ ಆಯಿಲ್ ಹಾಕಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡಬೇಕಿದು. ಈ ಥರ ಫ್ರೈ ಮಾಡೋದು ಗೈಸ್. ಎಲ್ಲ ಈ ಥರ ತಿರುಗಿಸ್ಕೊಳ್ರಿ, ಟರ್ನ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಲ್ಲ ಟರ್ನ್ ಮಾಡಿದ್ದೀನಿ. ಈಗ ಇನ್ನೊಂದು ಸತಿ ಆಯಿಲ್ ಹಾಕ್ತಾಯಿದ್ದೀನಿ. ಸಣ್ಣುರಿಯಲ್ಲೇ ಫ್ರೈ ಮಾಡಿರಿ, ಕ್ರಿಸ್ಪಿ ಆಗತ್ತಿದು. ಹಾಗೆ ಒಳಗಡೆಯಿಂದ ಬೇಯ್ಕೊಳ್ಳುತ್ತೆ ಕೂಡ. ಬೇಯಬೇಕಲ್ಲ, ಹಿಟ್ಟೆಲ್ಲ ಹಾಕಿರ್ತೀವಲ್ಲ ಸ್ಟಫ್. ಓಕೆ ಗೈಸ್, ಈಗ ಗ್ರೀನ್ ಎಲ್ಲೆಲ್ಲಿದೆ ಸ್ವಲ್ಪ ಆ ಕಡೆ ಟರ್ನ್ ಮಾಡ್ಕೊಳ್ಳೋಣ. ಈ ಥರ ನೋಡಿಕೊಂಡು ಟರ್ನ್ ಮಾಡಿರಿ. ಫ್ರೈ ಆಗಿದ್ದ ಕಡೆ ಬೇಡ. ಈಗ ನೋಡಿರಿ, ಇಲ್ಲೆಲ್ಲ ಸ್ವಲ್ಪ ಗ್ರೀನ್ ಇದೆಯಲ್ಲ, ಅದು ಈಗ ಫ್ರೈ ಆಗಬೇಕು ಬರುತ್ತೆ. ಸಣ್ಣೂರಿಯಲ್ಲೇ ಸ್ವಲ್ಪ ಮೂವ್ ಮಾಡ್ತಾ ಇರಲಿ. ಒಂದೇ ಕಡೆ ಇದಾಯಿತು ಅಂದರೆ ಸುಟ್ಟೋಗುತ್ತೆ, ಕರ್ಟೋಗ್ಬಿಡುತ್ತೆ. ಈ ಥರ ಹಿಂಗೆ ಮೂವ್ ಮಾಡ್ತಾ ಇರಲಿ ಮಾಡಿ ದಯವಿಟ್ಟು. ಓಕೆ ಗೈಸ್, ಈಗ ಫ್ರೈ ಆಗಿದೆ. ಈಗ ಆಫ್ ಮಾಡಿದ್ದೀನಿ. ಇಷ್ಟೇ ಇದು ರೆಸಿಪಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ರೆಸಿಪಿ ಡಿಸ್ಲೈಕ್ ಕೊಡಿ. ಓಕೆ, ಬೆಂಡಿ ಫ್ರೈ ರೆಡಿಯಾಗಿದೆ. ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ